ಹಗ್ಗಗಳಾಕಿ ಕಟ್ಟಿ ಗುಲಾಮರಾಗಿ ಟೇಬಲಲ್ಲಿ ಕರ್ಕೊಂಡ್ಬಂದು ಇಟ್ಕೊಳ್ತಾ ಇದ್ರು. ಹೀಗೆ ಸೋರೆ ಮಾಡಿ ಒಬ್ಬ ರಾಜನ ಇನ್ನೊಂದು ರಾಜನ ಮೇಲೆ ಯುದ್ಧ ಮಾಡುವಾಗ ಒಂದು ಪಟ್ಟಣವನ್ನು ಒಂದು ದೇಶವನ್ನು ಸ್ವಾಧೀನಪಡಿಸ್ಕೊಳ್ತಾ ಇದ್ರು. ಗಮನಿಸಿ, ಆದ್ರೆ ಯೇಸು ಕ್ರಿಸ್ತನು ಅಂತಕ್ಕಂಥ ರಾಜನು ಒಂದು ಪಟ್ಟಣವಲ್ಲ, ಒಂದು ದೇಶವಲ್ಲ, ಪ್ರೀತಿಯಿಂದ ಇಡೀ ಪ್ರಪಂಚವನ್ನೇ ಆತನು ಸ್ವಾಧೀನಪಡಿಸಿಕೊಂಡವನಾಗಿ, ಇಡೀ ಲೋಕವನ್ನೇ ಆತನು ಗೆದ್ದು ಪ್ರೀತಿಯಿಂದ ತನ್ನದಾಗಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ಈತನು ಯುದ್ಧ ಮಾಡುವಾಗ ಯಾರ ತಲೆನೂ ಕಡಿಲಿಲ್ಲ, ಯುದ್ಧ ಮಾಡುವಾಗ ಯಾರ ಕೈನೂ ಕಡಿಲಿಲ್ಲ, ಯಾರ ಎದೆಗೂ ಚಾಕು ಕತ್ತಿಯನ್ನು ಚುಚ್ಚಲಿಲ್ಲ, ಒಂದು ಡ್ರಾಪ್ ಯಾರ್ದು ಚೆಲ್ಲಲಿಲ್ಲ. ತನ್ನ ರಕ್ತವನ್ನೇ ಚೆಲ್ಲುತ್ತಾ ಇಡೀ ಪ್ರಪಂಚವನ್ನ ಆತನು ಗೆದ್ದುಕೊಂಡಂತ ಮಹಾರಾಜಾಧಿರಾಜನಾಗಿದ್ದಾನೆ ಈ ಕರ್ತನಾಗಿರುವಂತ ಯೇಸು ಕ್ರಿಸ್ತ. ಹೋದ್ರಿ ಮತ್ತೆ ಮುಂದುವರಿಸ. ಯೆರೂಸಲೇಮ್ ಪುರಿಯೇ, ಹರ್ಷಧ್ವನಿಗೈ, ನೋಡು, ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾನೆ. ಆತನು ನ್ಯಾಯವಂತನು, ಸುರಕ್ಷಿತನು, ಶಾಂತ ಗುಣವುಳ್ಳವನಾಗಿಯೂ ಕತ್ತೆಯನ್ನು, ಹೌದು, ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆ. ಈಗ ಒಬ್ಬ ರಾಜ